ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಎನರ್ಜಿಗಳು, ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು, ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ತುಂಬ ಸ್ಟ್ರಾಂಗ್ ಇರೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಈ ಪರ್ಸನ್ ಜೊತೆ ಒಂದು ಒಳ್ಳೆಯ ಬಾಂಡಿಂಗ್ನಲ್ಲಿ ಇರಬಹುದು. ನಿಮ್ಮ ಬಾಂಡಿಂಗ್ ಅನ್ನೋದು ತುಂಬ ಡೀಪ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ತುಂಬ ಜಾಸ್ತಿ ಕನೆಕ್ಟೆಡ್ ಆಗಿರುವ ಬಾಂಡ್ ನಿಮ್ಮಿಬ್ಬರದು ಅಂತ ಅನ್ನಿಸ್ತಾ ಇದೆ. ಸಿಂಪಲ್ ಕನೆಕ್ಷನ್ ರೀತಿ ಇಲ್ಲಿ ಕಾಣಿಸ್ತಾ ಇಲ್ಲ. ನೀವು ಈ ಪರ್ಸನ್ ಜೊತೆ ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀರಾ. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಂಡಿರಬಹುದು. ಎಲ್ಲೋ ಒಂದು ಕಡೆ ನಿಮ್ಮ ಬಾಂಡ್ ಅನ್ನೋದು ಇತರ ಎಲ್ಲ ರಿಲೇಷನ್ಶಿಪ್ಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ಕನೆಕ್ಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಕೂಡ ಆಗಿರ್ಬೋದು. ನೀವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು, ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ಬೋದು. ನೀವಿಬ್ಬರು ಕೂಡ ನಿಮ್ಮ ಎಲ್ಲ ವಿಷಯಗಳನ್ನು ಒಬ್ಬರಿಗೊಬ್ಬರು ಶೇರ್ ಮಾಡಿಕೊಳ್ಳುವಂತಹ ಫ್ರೆಂಡ್ಸ್ ಆಗಿರಬಹುದು. ನಮ್ಮ ಮನಸ್ಸಿನಲ್ಲಿರೋ ಯಾವ ಸೀಕ್ರೆಟ್ ಆಗಲಿ, ಫ್ಯಾಮಿಲಿ ಹತ್ರ ಹೇಳ್ಕೊಳ್ಳೋಕ್ಕೆ ಆಗದೆ ಇರೋ ವಿಷಯವಾಗಲಿ, ಅದನ್ನು ನಾವು ಯಾವಾಗ ನಮ್ಮ ಬೆಸ್ಟ್ ಫ್ರೆಂಡ್ಗಳ ಹತ್ರ ಅಥವಾ ಬೆಸ್ಟ್ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಳ್ತೀವಿ. ಅದೇ ರೀತಿ ನೀವಿಬ್ಬರು ಕೂಡ ಒಬ್ಬರನ್ನೊಬ್ಬರು ತುಂಬ ಬಿಲೀವ್ ಮಾಡ್ತೀರಾ, ತುಂಬ ನಂಬ್ತೀರಾ. ನೀವು ನಿಮ್ಮ ಲೈಫ್ನ ಎಲ್ಲ ವಿಷಯಗಳನ್ನು ಈ ಪರ್ಸನ್ ಹತ್ರ ಹೇಳ್ಕೊಳ್ತಾ ಇರ್ಬೋದು. ಮತ್ತು ಇವರು ಕೂಡ ತಮ್ಮ ಮನಸ್ಸಿನ ಎಲ್ಲ ಮಾತುಗಳನ್ನು, ಏನೇ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದರೂ ಅಥವಾ ಫೀಲಿಂಗ್ಸ್ಗಳಿದ್ರು, ಏನೇ ಇದ್ದರೂ ನಿಮ್ಮ ಹತ್ರ ಹೇಳ್ಕೊಳ್ತಾ ಇರ್ಬೋದು. ಆ ರೀತಿಯ ಬಾಂಡಿಂಗ್ ನಿಮ್ಮಿಬ್ಬರಲ್ಲಿ ಕಾಣ್ತಾ ಇದೆ. ನಿಮ್ಮಿಬ್ಬರ ನಡುವೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದೆ, ಸಪೋರ್ಟ್ ಅನ್ನೋದು ಇದೆ. ನಿಮ್ಮನ್ನು ಈ ಪರ್ಸನ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಮೂಡ್ ಯಾವ ರೀತಿ ಇರುತ್ತೆ, ನೀವು ಯಾವಾಗ ಸೈಲೆನ್ಸ್ ಆಗಿರ್ತೀರಾ, ನಿಮ್ಮ ನೋವು, ನಿಮ್ಮ ಖುಷಿ, ನೀವು ಏನೇ ಮಾತಾಡದೇ ಇದ್ದರೂ ಕೂಡ ಇವರಿಗೆ ಅರ್ಥ ಆಗುತ್ತೆ ಎಲ್ಲವೂ ಕೂಡ. ಯಾವ ಸಿಚುವೇಶನ್ ಬಂದರೂ ಕೂಡ ನೀವಿಬ್ಬರು ಒಟ್ಟಿಗೆ ನಿಂತ್ಕೊಳ್ತೀರಾ. ಅಂದರೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ನೀವು ಕೂಡ ಇವ್ರಿಗೆ ಹೆಲ್ಪ್ ಮಾಡ್ತೀರಾ. ನಿಮ್ಮಿಬ್ಬರ ಲೈಫ್ನಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ, ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ, ಯಾವುದಾದ್ರೂ ಸಿಚುವೇಶನ್ಗಳು ಎದುರಾದರೆ ಈ ಫ್ರೆಂಡ್ಗೆ ತುಂಬ ಬೇಗ ಗೊತ್ತಾಗುತ್ತೆ. ನೀವು ಹೇಳಬೇಕಾಗಿಲ್ಲ, ಅದನ್ನು ಬೇಗ ಅವರು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರದು ತುಂಬ ಕೈಂಡ್ ಹಾರ್ಟ್ ಎನರ್ಜಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮನಸ್ಸು ಕೂಡ ತುಂಬ ಒಳ್ಳೆಯದಾಗಿರಬಹುದು. ಯಾರಿಗಾದರೂ ಸಣ್ಣ ಪುಟ್ಟ ಸಹಾಯ ಆಗಲಿ, ದೊಡ್ಡ ಸಹಾಯ ಆಗಲಿ, ಏನೇ ಆಗಿರ್ಬೋದು, ಒಂದು ಸಣ್ಣ ಸಹಾಯ ಕೂಡ ನೀವು ಬೇಗ ಮಾಡಿಬಿಡ್ತೀರಾ. ನಿಮ್ಮಿಂದ ಆಗೋವಷ್ಟು ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಬೇರೆ ವ್ಯಕ್ತಿಗಳೇ ಮಾಡುವಂತಹ ಮನಸ್ಸಿರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ದೊಡ್ಡ ದೊಡ್ಡ ಸಹಾಯವೇ ಆಗಬೇಕು ಅಂತ ಇಲ್ಲ, ಸಣ್ಣ ಸಣ್ಣ ಸಹಾಯ ಕೂಡ ನೀವು ನಿಮ್ಮ ಒಂದು ಒಳ್ಳೆಯ ಹಾರ್ಟ್ನಿಂದ ಮಾಡುವ ಜನ. ನೀವು ಕೂಡ ಒಂದೇ ರೀತಿಯ ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ. ಅದೇ ನಿಮ್ಮ ನೇಚರ್ ಈ ಪರ್ಸನ್ಗೂ ಕೂಡ ಇದೆ. ಹಾಗಾಗಿ ನಿಮ್ಮಿಬ್ಬರ ಎನರ್ಜಿ ಕೂಡ ಒಂದೇ ಥರ ಇದೆ. ನಿಮ್ಮಿಬ್ಬರ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಒಂದು ಸೆಲೆಬ್ರೇಷನ್ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಸ್ಟ್ರಾಂಗ್ ಆಗಿರುವಂಥ ಎನರ್ಜಿ ಇದು. ನೀವಿಬ್ಬರು ಯಾವುದಾದ್ರೂ ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡ್ಬೋದು, ಅಥವಾ ಬರ್ಡೇ ಪಾರ್ಟಿಗೆ ಹೋಗ್ಬೋದು, ಫ್ಯಾಮಿಲಿ ಫಂಕ್ಷನ್ನ ಸೆಲೆಬ್ರೇಟ್ ಮಾಡಬಹುದು, ಫ್ಯಾಮಿಲಿ ಫಂಕ್ಷನ್ನ ಅಟೆಂಡ್ ಮಾಡಬಹುದು, ಯಾವುದಾದ್ರೂ ಮ್ಯಾರೇಜ್ಗೆ ಹೋಗ್ಬೋದು. ಆ ರೀತಿಯ ಕಾರ್ಯಕ್ರಮಗಳಿಗೆ, ಯಾವುದಾದ್ರೂ ಫಂಕ್ಷನ್ಗೆ ಇಬ್ಬರು ಕೂಡ ಒಟ್ಟಿಗೆ ಹೋಗುವಂಥ ಪ್ಲ್ಯಾನ್ ಇರ್ಬೋದು. ಅಥವಾ ಹೊರಗಡೆ ಸುತ್ತಾಡೋದಕ್ಕೆ, ಫ್ರೆಂಡ್ಸ್ಗಳ ಜೊತೆ ಸುತ್ತಾಡೋದಕ್ಕೆ ಪ್ಲ್ಯಾನ್ ಮಾಡುವಂತಹ, ಒಂದು ಸೆಲೆಬ್ರೇಷನ್ ಮಾಡುವಂತಹ ಪ್ಲ್ಯಾನ್ ಕೂಡ ಇಬ್ಬರದು ಕೂಡ ಇರಬಹುದು. ಅಥವಾ ಟ್ರಿಪ್ ಹೋಗುವ ಯೋಚನೆ ಕೂಡ ಇಬ್ಬರಲ್ಲಿ ಕೂಡ ಇರಬಹುದು. ಈ ಪರ್ಸನ್ ನಿಮಗೋಸ್ಕರ ಏನಾದರೂ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಾ ಇರಬಹುದು. ಕೆಲವರಿಗೆ ಈ ಸರ್ಪ್ರೈಸ್ ಪ್ಲ್ಯಾನ್ ಏನಿದೆ ಅದು ಗೊತ್ತಿರಬಹುದು, ಇನ್ನು ಕೆಲವರಿಗೆ ಅದು ಗೊತ್ತಿಲ್ಲ. ಸರ್ಪ್ರೈಸ್ ಆಗಿ ನಿಮಗೆ ಆ ಪ್ಲ್ಯಾನ್ ಏನು ಮಾಡ್ತಾ ಇದ್ದಾರೆ ಅದು ಸಿಗ್ಬೋದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ಫೀಲ್ ಆಗ್ತಾ ಇರುವಂಥದ್ದು, ಈ ಪರ್ಸನ್ ಮತ್ತು ನೀವು ಹೊರಗಡೆ ಹೋಗ್ತೀರಾ ಅಥವಾ ಯಾವುದಾದ್ರೊಂದು ಫಂಕ್ಷನ್ ಅಟೆಂಡ್ ಮಾಡುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ನಿಮ್ಮನ್ನು ಒಂದು ಫೀಲಿಂಗಲ್ಲಿ ನೋಡ್ತಾ ಇದ್ದಾರೆ.
ಇವರು ನಿಮ್ಮ ಮೇಲೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ತುಂಬ ರೊಮ್ಯಾಂಟಿಕ್ ಆಗಿರೋ ಫೀಲಿಂಗ್ಸ್ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ನಿಮ್ಮ ನೇಚರ್ ಆಗಿರ್ಬೋದು, ನೀವು ಮಾತಾಡೋ ರೀತಿ, ನಿಮ್ಮ ಮುಗ್ಧತನ, ನಿಮ್ಮ ಫನ್ನಿ ಬಿಹೇವಿಯರ್ ಇದೆಲ್ಲವೂ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಲ್ಲಿ ಕೆಲವರು ಸ್ವಲ್ಪ ಚೈಲ್ಡಿಶ್ ಎನರ್ಜಿಯನ್ನು ಹೊಂದಿದ್ದೀರಾ ಅನ್ನಿಸ್ತಾ ಇದೆ. ಅಂದರೆ ಮುಗ್ಧತನದಿಂದ ನಿಮ್ಮ ಬಿಹೇವಿಯರ್ ಕೂಡಿರಬಹುದು. ಆ ರೀತಿಯ ಪರ್ಸ್ನಾಲಿಟಿಯನ್ನು, ಆ ರೀತಿಯ ನೇಚರನ್ನು ನೀವು ಹೊಂದಿರುವ ವ್ಯಕ್ತಿ ಆಗಿರ್ಬೋದು. ಇದೆಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ನೀವು ಮಾತಾಡುವ ರೀತಿ ಆಗಿರ್ಬೋದು, ಇವ್ರ ಹತ್ರ ಯಾವ ರೀತಿ ಬಿಹೇವ್ ಮಾಡ್ತೀರಾ, ಇದೆಲ್ಲ ಕೂಡ ಈ ಪರ್ಸನ್ಗೆ ಇಷ್ಟ ಆಗುತ್ತೆ. ಇವರು ನಿಮ್ಮನ್ನು ಒಂದು ಮ್ಯಾಗ್ನೆಟಿಕ್ ಪವರ್ ಇರುವ ವ್ಯಕ್ತಿ ಅಂತ ಅಂದ್ಕೊಳ್ತಾರೆ. ನಿಮ್ಮ ಜೊತೆ ಇದ್ದಾಗ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಇವರಿಗೆ ಗೊತ್ತಾಗೋದಿಲ್ಲ. ಆ ರೀತಿ ಈ ಪರ್ಸನ್ ನಿಮ್ಮ ಜೊತೆ ಟೈಮ್ ಸ್ಪೆಂಡನ್ನು ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ. ಈ ಪರ್ಸನ್ ಒಬ್ಬರೇ ಇದ್ದಾಗ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ನೀವಿಬ್ಬರು ಕಳೆದ ಮೂಮೆಂಟ್ಸ್ಗಳನ್ನ, ಸಣ್ಣ ಸಣ್ಣ ಮಾತುಗಳನ್ನು, ಈ ಪರ್ಸನ್ನ ಮನಸ್ಸಿನಲ್ಲಿ ಒಂದು ಸ್ಮೈಲ್, ಇವರ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಒಂದು ಬ್ಯೂಟಿಫುಲ್ ಆಗಿರೋ ಸ್ಮೈಲ್ ಅನ್ನೋದು ನಿಮ್ಮ ನೆನಪಾದಾಗ ಈ ಪರ್ಸನ್ನ ಮುಖದಲ್ಲಿ ಆಗುತ್ತೆ. ನಿಮ್ಮ ಒಂದು ನೆನಪು ಇದೆಲ್ಲವೂ ಇವರ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಏನೋ ಒಂದು ರೀತಿಯ ಫೀಲ್ ಮಾಡ್ಕೊಳ್ತಾರೆ. ಅವ್ರಿಗೆ ಅದು ಒಂದು ಕಾಮ್ನೆಸ್, ಕಂಫರ್ಟ್ ಫೀಲ್ ಕೊಡುತ್ತೆ, ಒಂದು ಶಾಂತಿಯ ಫೀಲನ್ನು ಕೊಡುತ್ತೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದರೆ ಅವ್ರಿಗೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಆ ರೀತಿಯ ಬ್ಯೂಟಿಫುಲ್ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಈ ಪರ್ಸನ್ ಇನ್ನೂ 1 ತಿಂಗಳ ಒಳಗೆ ಅಥವಾ ಇನ್ನೊಂದು ಸ್ವಲ್ಪ ಸಮಯದ ಒಳಗೆ ಅವರ ಮನಸ್ಸಿನಲ್ಲಿ ಏನಾದರೂ ಮಾತುಗಳಿದ್ರೆ, ಅಂದರೆ ನಿಮಗೆ ಎಲ್ಲವನ್ನು ಅವರು ಶೇರ್ ಮಾಡ್ಕೊಳ್ತಾರೆ, ಬಟ್ ಇನ್ನೂ ಏನಾದರೂ ನಿಮ್ಮಿಂದ ಅವ್ರು ಮುಚ್ಚಿಟ್ಟಿದ್ರೆ ನಿಮ್ಮ ಹತ್ರ ಶೇರ್ ಮಾಡುವಂಥ ಚಾನ್ಸ್ ತುಂಬ ಇದೆ. ಅಂದರೆ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಇದೆಲ್ಲವನ್ನು ಈ ಪರ್ಸನ್ ಏನಾದರೂ ಮನಸ್ಸಿನಲ್ಲೇ ಇಟ್ಕೊಂಡಿದ್ರೆ ಇವರ ಬಿಹೇವಿಯರ್ನಿಂದ ನಿಮಗೆ ಗೊತ್ತಾಗ್ಬೋದು, ಅಥವಾ ಇವರು ಹೇಳ್ಕೋಬೋದು ಎಲ್ಲವನ್ನು. ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ, ನಿಮ್ಮನ್ನು ಎಷ್ಟು ಲೈಕ್ ಮಾಡ್ತಾರೆ ಅಂತ ಇವರ ಫೀಲಿಂಗ್ಸ್ಗಳನ್ನು ಇವರು ಹೇಳ್ಕೊಳ್ಳುವಂಥ ಚಾನ್ಸಸ್ ತುಂಬ ಇದೆ. ಓವರಾಲ್ ಆಗಿ, ಟೋಟಲ್ ಆಗಿ ಹೇಳಬೇಕು ಅಂದರೆ ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ. ಇವರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ನಡುವೆ ಒಂದು ಒಳ್ಳೆಯ ಬಾಂಡಿಂಗ್ ಕೂಡ ಇರಬಹುದು. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಮತ್ತಷ್ಟು ಇಂಥ ಡೀಪ್ ರೀಡಿಂಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಫ್ನಲ್ಲಿ ಪ್ರೀತಿ, ಶಾಂತಿ ಮತ್ತು ಹ್ಯಾಪಿನೆಸ್ ಅನ್ನೋದು ತುಂಬಿರಲಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಮೊದಲನೆಯದಾಗಿ ಕಾಣಿಸ್ತಾ ಇರೋ ಎನರ್ಜಿ ಏನು ಅಂದರೆ ನಿಮ್ಮಿಬ್ಬರ ನಡುವೆ ಇನ್ನೂ ಕಾಂಟ್ಯಾಕ್ಟ್ ಇದೆ, ಅಥವಾ ಕೆಲವರಿಗೆ ಡೈರೆಕ್ಟ್ ಮಾತುಕತೆ ಇರ್ಬೋದು, ಕೆಲವರಿಗೆ ಕಡಿಮೆ ಮಾತುಕತೆ ಇರ್ಬೋದು, ಇನ್ನು ಕೆಲವರು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಕೂಡ ಇರ್ಬೋದು. ಆದರೆ ಏನೇ ಇರಲಿ, ಎನರ್ಜಿ ಲೆವೆಲ್ನಲ್ಲಿ ನೋಡೋದಾದರೆ ನೀವಿಬ್ಬರು ಇನ್ನೂ ಕನೆಕ್ಟ್ ಆಗಿದ್ದೀರಾ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ವಿಷಯ ಒಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥದ್ದು, ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಷ್ಟು ಸರಿಯಾಗಿಲ್ಲದೆ ಇರಬಹುದು. ಅಂದರೆ ಹ್ಯಾಪಿನೆಸ್ ಅನ್ನೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕಡಿಮೆ ಆಗಿರ್ಬೋದು. ನೀವಿಬ್ಬರು ಮಾತಾಡ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಸಿಚುವೇಶನ್ ಅನ್ನೋದು ಸರಿ ಇಲ್ಲ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಪೂರ್ತಿ ಅರ್ಥ ಮಾಡಿಕೊಂಡಿಲ್ಲ, ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರಬಹುದು ಅಥವಾ ತಪ್ಪಾಗಿ ತಗೊಂಡಿರ್ಬೋದು. ಅದೇ ರೀತಿ ನಿಮಗೂ ಕೂಡ ಇವರ ಮಾತುಗಳು, ಇವರ ವರ್ತನೆ, ಇವರ ಬಿಹೇವಿಯರ್ ಅರ್ಥವಾಗದೇ ಇರ್ಬೋದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇದು ಕೆಲವರ ಎನರ್ಜಿ ಈ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇನ್ನು ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ತುಂಬ ಬಂದಿದೆ. ಸಣ್ಣ ಸಣ್ಣ ಮಾತಿಗೂ ಜಗಳ ಆಗಿರ್ಬೋದು, ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಪ್ರಾಬ್ಲಮ್ ಮಾಡ್ಕೊಂಡಿರ್ಬೋದು. ಮಾತು ಶುರು ಮಾಡಿದರೆ ಜಗಳ ಅಂತ ಮುಗಿಯೋ ರೀತಿ ಆಗಿರಬಹುದು. ಕೆಲವೊಮ್ಮೆ ಯಾವುದೇ ಕಾರಣ ಇಲ್ಲದೆ ಕೂಡ ಸಡನ್ನಾಗಿ ಜಗಳ ಆಗಿರಬಹುದು. ಆದ್ದರಿಂದ ಈಗ ನಿಮ್ಮಿಬ್ಬರ ನಡುವೆ ಇರುವ ಬಾಂಡಿಂಗ್ ಅನ್ನೋದು ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಸಿಚುವೇಶನ್ ಅನ್ನೋದು ಸ್ವಲ್ಪ ಹಾಳಾಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಕೆಲವರಲ್ಲಿ ನಿಮ್ಮಿಬ್ಬರ ನಡುವೆ ಡೌಟ್ ಇಶ್ಯೂ ಅನ್ನೋದು, ಟ್ರಸ್ಟ್ ಇಶ್ಯೂ ಅನ್ನೋದು ಬಂದಿರಬಹುದು. ಆ ರೀತಿ ಸ್ಟ್ರಾಂಗ್ ಆಗಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಇವರ ಮೇಲೆ ಡೌಟ್ ಪಡ್ತಾ ಇರಬಹುದು ಅಥವಾ ಇವರು ನಿಮ್ಮ ಮೇಲೆ ಡೌಟ್ ಪಡ್ತಾ ಇರಬಹುದು.
ಒಬ್ಬರು ಇನ್ನೊಬ್ಬರ ಮೇಲೆ ಪೂರ್ತಿ ಬಿಲೀವನ್ನು ಮಾಡಿಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನನ್ನ ಮಾತು ಅವ್ರು ಕೇಳ್ತಿಲ್ಲ, ಅವರ ಮಾತು ನನಗೆ ಅರ್ಥ ಆಗ್ತಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಇವರನ್ನು ಅರ್ಥ ಮಾಡ್ಕೊಳ್ಳೋದು ನಿಮಗೆ ಕಷ್ಟ ಆಗಿರ್ಬೋದು, ಅಥವಾ ಈ ಪರ್ಸನ್ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇಲ್ವೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಯಾವ ರೀತಿ ಎನರ್ಜಿ ಶೋ ಆಗ್ತಾ ಇದೆ ಅಂದರೆ, ನಿಮ್ಮಿಬ್ಬರ ನಡುವೆ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ನೀವು ಎಷ್ಟೇ ಜಗಳ ಆಡಿರ್ಬೋದು, ಈ ಪರ್ಸನ್ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಇವರ ಮನಸ್ಸಿನಲ್ಲಿದೆ. ಇದಕ್ಕೆ ಇನ್ನೊಂದು ಚಾನ್ಸ್ ಬೇಕು ಅಂತ ಇವರು ಅಂದ್ಕೊಳ್ತಾರೆ. ತುಂಬ ಪ್ರಶ್ನೆಗಳು ಇವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಪ್ರೆಸೆಂಟ್ ಸಿಚುವೇಷನಲ್ಲಿ ಏನಾದರೂ ಆ್ಯಕ್ಷನ್ ತಗೋಬೇಕು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಸ್ಟ್ಯಾಂಡ್ ತಗೋಬೇಕು ಅನ್ನೋ ಯೋಚನೆಯಲ್ಲಿ ಕೂಡ ಈ ಪರ್ಸನ್ ಕಾಣ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಹೋಪ್ ಅನ್ನೋದು ಇನ್ನೂ ಮುಗ್ದಿಲ್ಲ. ಈ ಪರ್ಸನ್ ಏನು ಅಂದ್ಕೊಳ್ತಾರೆ ಅಂದರೆ, ನೀವು ಇವರನ್ನು ಅರ್ಥ ಮಾಡ್ಕೊಳ್ತೀರಾ, ಈ ಸಿಚುವೇಶನನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಇವರ ಮನಸ್ಸಿನ ಒಳಗಡೆನೆ ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲೂ ಕೂಡ ಇದೇ ತರಹದ ಯೋಚನೆಗಳು ಇರ್ಬೋದು. ಅಂದರೆ ಇವ್ರು ನಿಮ್ಮನ್ನು ಅರ್ಥ ಮಾಡ್ಕೋಬೇಕು, ಸಿಚುವೇಶನ್ ಏನಿದೆ, ಪ್ರಾಬ್ಲಮ್ ಏನಿದೆ ಅದೆಲ್ಲವನ್ನು ಇವರು ಅರ್ಥ ಮಾಡ್ಕೋಬೇಕು ಅಂತ ನೀವು ಕೂಡ ಅಂದ್ಕೊಳ್ತಾ ಇರ್ಬೋದು. ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಅನ್ನೋದು ಇದೆ, ಪ್ರೀತಿ ಅನ್ನೋದಿದೆ, ಅಟ್ಯಾಚ್ಮೆಂಟ್ ಅನ್ನೋದಿದೆ. ಬಿಡೋದಕ್ಕೆ ಅಂದರೆ ಈ ಪರ್ಸನ್ನ ನಿಮಗೆ ಬಿಡೋದಕ್ಕೆ ಆಗದೇ ಇರುವ ಫೀಲಿಂಗ್ಸ್ ಇರ್ಬೋದು, ಅಥವಾ ಈ ಪರ್ಸನ್ಗೆ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಆಗದೇ ಇರುವಂಥ ಫೀಲಿಂಗ್ಸ್ ಇರ್ಬೋದು. ನೀವಿಬ್ಬರೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಕೊಡೋದಕ್ಕೆ ಮನಸ್ಸೇ ಇಲ್ಲ, ಆ ರೀತಿಯ ಪ್ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಎಷ್ಟೇ ಜಗಳ ಆಗಿದ್ರೂ ಕೂಡ, ನಿಮ್ಮಿಬ್ಬರ ನಡುವೆ ಎಷ್ಟೇ ಬೇಸರ ಇದ್ದರೂ ಕೂಡ, ಎಷ್ಟೇ ಕೋಪ ಬಂದಿದ್ರೂ ಕೂಡ ದೂರ ಆಗೋಕ್ಕಂತೂ ಮನಸ್ಸಿಲ್ಲ, ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರು ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಇರಬಹುದು, ಇಬ್ಬರೂ ಕೂಡ ಮಾತಾಡದೇ ಇರಬಹುದು, ದೂರ ಇರಬಹುದು. ಈ ರಿಲೇಷನ್ಶಿಪ್ ಏನಿದೆ ಅದರಲ್ಲಿ ಈಗ ಕಂಟಿನ್ಯೂ ಇಲ್ಲದೇ ಇರಬಹುದು, ಬಟ್ ಇದು ಇನ್ನೂ ಪೂರ್ಣವಾಗಿ ಮುಗ್ದಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರಿಗೂ ಕೂಡ ಒಬ್ಬರನ್ನೊಬ್ಬರು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಅವರಿದ್ದಾರೆ, ಅವರ ಮನಸ್ಸಿನಲ್ಲಿ ನೀವಿದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ನೀವು ಕೂಡ ಒಂಟಿಯಾಗಿರುವಾಗ ಈ ಪರ್ಸನ್ನ ಮಿಸ್ ಮಾಡ್ಕೊಳ್ತೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ಎಷ್ಟೇ ಹರ್ಟ್ ಆಗಿರ್ಬೋದು, ಇವರ ಕಡೆಯಿಂದ ನಿಮ್ಮ ಭಾವನೆಗಳಿಗೆ ಎಷ್ಟೇ ನೋವಾಗಿರಬಹುದು, ಒಳಗೊಳಗೆ ನಿಮಗೆ ಅವರ ನೆನಪಾಗ್ತಾನೇ ಇದೆ. ಇವರು ನನ್ನವರು ಅನ್ನೋ ಫೀಲ್ ನಿಮ್ಮ ಮನಸ್ಸಿನಲ್ಲಿ ಬರ್ತಾನೆ ಇದೆ. ಹಾಗಾಗಿ ನಿಮ್ಮಿಬ್ಬರ ನಡುವೆ ಕೂಡ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ತುಂಬ ಮಿಕ್ಸೆಡ್ ಆಗಿರುವ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಇಲ್ಲಿ ಈಗೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅವರು ಬಂದು ಮೊದಲು ಮಾತಾಡಿಸ್ಲಿ, ಅವರು ಬಂದು ಮೊದಲು ಸಾರಿ ಕೇಳಲಿ ಅಂತ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ಈ ರೀತಿ ಕಾಯ್ತಾ ಇರಬಹುದು. ಒಬ್ಬರು ಅಂದ್ಕೊಳ್ತಾ ಇರ್ಬೋದು, ಅವರ ತಪ್ಪು ರಿಯಲೈಸ್ ಆದಮೇಲೆ ಅವರಾಗೆ ಬಂದು ಮಾತಾಡಿಸ್ಬೇಕು, ಅವರಾಗೆ ಸಾರಿ ಕೇಳಬೇಕು, ಅಲ್ಲಿವರೆಗೂ ನಾನು ಇದೇ ರೀತಿ ಇರ್ತೀನಿ, ಆಮೇಲೆ ಇವ್ರು ಬಂದು ಸಾರಿ ಕೇಳಾದ್ಮೇಲೆ ನಾನು ಮಾತಾಡ್ತೀನಿ ಅನ್ನೋ ರೀತಿ ಒಬ್ಬರು ಥಿಂಕ್ ಮಾಡ್ತಾ ಇದ್ದೀರಾ. ಇಬ್ಬರಲ್ಲಿ ಒಬ್ಬರು. ಇನ್ನೊಬ್ಬರು ಇವರು ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಅವರಾಗೆ ಬಂದು ಸಾರಿ ಕೇಳಲಿ ಅಂತ ಕಾಯ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಇಲ್ಲಿ ಈಗೋ ಅನ್ನೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬಂದಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈಗೋ ಅನ್ನೋ ಸಿಚುವೇಶನ್ ಕೂಡ ನಿಮ್ಮಿಬ್ಬರ ಮಧ್ಯ ಇದೆ. ಬಟ್ ಎಷ್ಟೇ ಕೋಪ ಇದ್ದರೂ, ಎಷ್ಟೇ ಬೇಸರ ಅನ್ನೋದು ಇದ್ದರೂ, ಇಲ್ಲಿ ಪ್ರೀತಿ ಖಂಡಿತವಾಗಿಯೂ ನಿಮ್ಮಿಬ್ಬರ ನಡುವೆ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿಸ್ತಾರೆ. ಅವರು ನಿಮ್ಮಿಂದ ಏನನ್ನೂ ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನೀವು ಇವರನ್ನು ಪ್ರೀತಿಸಬೇಕು ಅಂತ ಇವರು ಹೇಳ್ತಾ ಇಲ್ಲ, ಇವರನ್ನು ವ್ಯಾಲ್ಯೂ ಮಾಡಲೇಬೇಕು ಅಂತ ಇವರು ಕೇಳ್ಕೊಳ್ತಾ ಇಲ್ಲ. ಬಟ್ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ, ಅವ್ರಿಗೆ ಅಷ್ಟು ಸಾಕು ಅನ್ನೋ ಥರ ಇದೆ. ಅಂದರೆ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇರೋದೇ ಸಾಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಇವರ ಹೃದಯದಲ್ಲಿ ನಿಮ್ಮ ಸ್ಥಾನ ಏನು, ಇವರ ಮನಸ್ಸಲ್ಲಿ ನೀವು ಎಷ್ಟು ದೊಡ್ಡ ಜಾಗವನ್ನು ಹಿಡ್ದಿದ್ದೀರಾ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಅಷ್ಟೇ ಸಾಕು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಇವರ ಮನಸ್ಸಿನಲ್ಲಿ ನಿಮಗೆ ಯಾವ ಪ್ಲೇಸನ್ನು ಕೊಟ್ಟಿದ್ದಾರೆ ಅಂತ ಇವರು ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ತುಂಬ ಫೀಲಿಂಗ್ಸಿಂದ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಟೋಟಲ್ಲಾಗಿ ಓವರಾಲ್ ಎನರ್ಜಿಯ ಪ್ರಕಾರ ಹೇಳೋದಾದರೆ ನಿಮ್ಮ ಸಿಚುವೇಶನ್ ಯಾವ ರೀತಿಯೇ ಇರಬಹುದು, ನಿಮ್ಮಿಬ್ಬರ ನಡುವೆ ಕಾಂಟ್ಯಾಕ್ಟ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರಬಹುದು, ಬಟ್ ಪ್ರೀತಿ ಅನ್ನೋದು ಜೆನ್ಯೂನ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಬ್ಬರ ನಡುವೆ ಕೂಡ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಯಾವುದೇ ಸಂದರ್ಭ ಇದ್ದರೂ ಕೂಡ, ಯಾವುದೇ ಸಿಚುವೇಶನ್ ಇದ್ದರೂ ಕೂಡ ನಿಮಗೆ ಅವರನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ, ಅಥವಾ ಈ ರಿಲೇಷನ್ಶಿಪ್ಪನ್ನು ಬಿಡೋದಕ್ಕೆ ಇಷ್ಟ ಇಲ್ಲ. ನೀವು ಈ ಪರ್ಸನ್ನ ತುಂಬ ಮಿಸ್ ಮಾಡ್ಕೊಳ್ತೀರಾ, ಈ ಪರ್ಸನ್ ಬಗ್ಗೆ ತುಂಬ ಥಿಂಕ್ ಮಾಡ್ತೀರಾ. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಎಲ್ಲೋ ಒಂದು ಕಡೆ ಇವರು ಈ ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಷನ್ ತಗೋಬೇಕು, ಮುಂದಿನ ಲೈಫ್ ಬಗ್ಗೆ ತೀರ್ಮಾನವನ್ನು ತಗೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ದರೂ ಕೂಡ
ತುಂಬ ಪಾಸಿಟಿವ್ ಆಗಿರುವಂತಹ ಬ್ಯೂಟಿಫುಲ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಮತ್ತಷ್ಟು ಡೀಪ್ ರೀಡಿಂಗಾಗಿ ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಖುಷಿ ಅನ್ನೋದು ಇರಲಿ.